plus 8 plus 2 plus 0 plus 2 plus 6 ಎಷ್ಟಾಯ್ತು is equal to 26. Again 2 plus 6 is equal to 8. 8 8 8. Wow! 888 ಲಯನ್ ಗೇಟ್ ಪೋರ್ಟಲ್ ಓಪನ್ ಆಗಿದೆ. ಪವರ್ಫುಲ್ ಆಗಿರುವಂಥ ದಿನ ನಿಮ್ಗೆಲ್ಲರಿಗೂ ಬಂದಿದೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. 888 ಲಯನ್ ಗೇಟ್ ಪೋರ್ಟಲ್ ತುಂಬಾನೇ ಒಂದು ಪವರ್ಫುಲ್ ಆಗಿರುವಂಥ ಈವೆಂಟ್ ನಡೀತಾ ಇದೆ. ಸ್ಪಿರಿಚುಯಲ್ ಈವೆಂಟ್ ನಡೀತಾ ಇದೆ. ಹೇಗೆ ನಡೆಯುತ್ತೆ? ಸೂರ್ಯ, ಭೂಮಿ ಮತ್ತೆ ಸೀರಿಯಸ್ ಅನ್ನುವಂಥ ನಕ್ಷತ್ರ ಮೂರು ಒಂದೇ ಲೈನಲ್ಲಿ ಅಲೈನ್ ಆಗ್ತಾ ಇರೋದ್ರಿಂದ ಇದನ್ನ ಸ್ಪಿರಿಚುಯಲ್ ಈವೆಂಟ್ ಅಂತ ಕರೀತಾರೆ. ಹಾಗಾದ್ರೆ ಇದು ಜುಲೈ 28ನೇ ತಾರೀಕಿಂದನೇ ಪ್ರಾರಂಭ ಆಗಿದೆ. ಆಗಸ್ಟ್ 12ನೇ ತಾರೀಕವರೆಗೂ ಈ ಒಂದು ಸ್ಪಿರಿಚುಯಲ್ ಈವೆಂಟ್ ನಡೆಯುತ್ತೆ ಖಗೋಳದಲ್ಲಿ. ಓಕೆ, ಇದನ್ನ ನಾವು ಅಸ್ಟ್ರಾಲಾಜಿಕಲಿ ಇರಬಹುದು ಅಥವಾ ಸ್ಪಿರಿಚುಯಲಿ ಇರಬಹುದು. ಈ ಒಂದು ಸಂದರ್ಭವನ್ನ ನಮ್ಮ ಯಾವುದೇ ತರದ ಆಸೆ, ಆಕಾಂಕ್ಷೆ, ಕನಸುಗಳನ್ನ, ಗುರಿಗಳನ್ನ, ಧ್ಯೇಯಗಳನ್ನ ಈಡೇರಿಸ್ಕೊಳ್ಳಕ್ಕೆ ನಮಗೆ ಭಗವಂತ ಅವಾಗವಾಗ ಈ ತರ ಒಂದು ಸ್ಪೆಷಲ್ ಈವೆಂಟ್ಸ್ಗಳನ್ನ ಕೊಡ್ತಾನೆ. ಸ್ಪೆಷಲ್ ಡೇಟು, ನಕ್ಷತ್ರ, ದಿನ, ಹಬ್ಬ, ಹರಿದಿನಗಳು ಪ್ರತಿಯೊಂದು ನಮಗೆ ಒಂದೊಂದು ಸ್ಪೆಷಲ್ ಆಗಿ ಬರ್ತಾ ಇರುತ್ತೆ. ಅವತ್ತಿನ ದಿನ ಆ ಒಂದು ಆಧ್ಯಾತ್ಮಿಕವಾಗಿನೂ ಅಷ್ಟೇ, ಖಗೋಳ ಒಂದು ಇದಕ್ಕೂ ಪ್ರಕಾರನೂ ಅಷ್ಟೇ ಒಂದು ಸ್ಪಿರಿಚುಯಲ್ ಎನರ್ಜಿ ಹೈ ಇರೋದ್ರಿಂದ ಯಾರ್ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಅಂತ ನೀವು ಮಾಡ್ಕೊಳ್ತಾ ಇದ್ದೀರೋ ಈ ಒಂದು ದಿನನ ಮಿಸ್ ಮಾಡ್ಕೊಳ್ಳೇಬೇಡಿ. ಆಕ್ಚುಲಿ ಇವತ್ತು ಆ ಡೇಟ್ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬಹುದು, ಆದರೆ ಪೀಕ್ ಇರುವಂಥದ್ದು ಆಗಸ್ಟ್ 8ನೇ ತಾರೀಕು ಅವತ್ತಿನ ದಿವಸ ಪೀಕಲ್ಲಿ ಇರುತ್ತೆ. ಹಾಗಾಗಿ ಅದನ್ನ ನಾವು 888 ಲಯನ್ ಗೇಟ್ ಪೋರ್ಟಲ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಏನೆಲ್ಲ ಮಾಡಬೇಕು ಬನ್ನಿ ನೋಡೋಣ. ಮೊದಲು ನನ್ನ ವಿಡಿಯೋ ಸಿಕ್ಕ ತಕ್ಷಣನೇ ಒಂದು ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ತುಂಬಾ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗೋ ಥರ ನನ್ನ ಚಾನಲಲ್ಲಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ರೇಖಿ ಯಾರೆಲ್ಲ ಕಲಿಬೇಕು ಅಂದ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂದ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮ್ಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ಕಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂಥ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೇ ನೋಡಿ. ಹಾಗಾದ್ರೆ ಈಗ ನಾವು ಮ್ಯಾನಿಫೆಸ್ಟೇಷನ್ ಅನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ನನ್ನ ವಿಡಿಯೋ ನೋಡ್ತೀರಿ ಅಲ್ವಾ, ನೋಡಿದ ತಕ್ಷಣ ಮೊದಲು ನಿಮ್ಮ ಏನು ಆಸೆ, ಆಕಾಂಕ್ಷೆ, ಕನಸುಗಳು, ನನಸು ಆಗ್ಬೇಕು, ನಿಮ್ಮ ಒಂದು ಏಮು ರೀಚ್ ಆಗಬೇಕು, ನಿಮ್ಮ ಗುರಿ ಏನಿದೆ, ನಿಮ್ಮ ಧ್ಯೇಯ ಏನಿದೆ, ಲೈಫಲ್ಲಿ ಎಷ್ಟೋ ಒಂದು ನೆಗೆಟಿವಿಟೀಸನ್ನು ಬಿಡಬೇಕಾ, ಎಷ್ಟೋ ಒಂದು ನೆಗೆಟಿವ್ ಪರ್ಸನ್ಗಳಿಂದ ದೂರ ಆಗಬೇಕಾ,
ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಬೇಕಾ, ಫಿನಾನ್ಷಿಯಲಿ ನಮ್ಮ ಒಂದು ಅಪ್ಗ್ರೇಡ್ ಮಾಡ್ಕೊಳ್ಬೇಕಾ, ಪ್ರತಿಯೊಂದಕ್ಕೂ 888 ಲಯನ್ ಗೇಟ್ ಪೋರ್ಟಲ್ ನಿಮ್ಮದಾಗತ್ತೆ. ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ವಿಡಿಯೋ ಸಿಕ್ತು ನೋಡಿದ್ರಿ, ನಂತರ ನಿಮ್ಮ ಕನಸುಗಳನ್ನು ಮನಸ್ಸಲ್ಲಿ ತಗೊಳ್ಬೇಕು. ಇಲ್ಲಿ ನಾನು ಆಪ್ಷನ್ ಕೊಡ್ತಾ ಇದ್ದೀನಿ. ಮೆಥಡ್ ನಂಬರ್ 1, ನನ್ನದು ಒಂದು ಕನಸಿದೆ ಅಂದರೆ ಒಂದೇ ಕನಸಿದೆ, ಒಂದೇ ಆಸೆ ಇದೆ, ಒಂದು ಆಕಾಂಕ್ಷೆ ಇದೆ, ಒಂದು ಗುರಿ ಇದೆ, ಒಂದು ಧ್ಯೇಯ ಇದೆ. ಒಂದನ್ನೇ ನಾನು ಹೇಳ್ತಾ ಇರೋದು ಮೆಥಡ್ ನಂಬರ್ 1 ಅಲ್ಲಿ. ಇದನ್ನ ಒಂದನ್ನ ಇಟ್ಕೊಳ್ತೀವಿ. ಒಂದು ವೈಟ್ ಶೀಟ್ ಅನ್ನ ತಗೊಳ್ಳಿ. ನೋಡಿ, ಈ ತರ ನೀವು ಒಂದು ವೈಟ್ ಶೀಟ್ ಅನ್ನ ತಗೊಳ್ಬೇಕು. ಇದರಲ್ಲಿ ಬರೆದಿದ್ದೀವಿ. ಸೊ ಹಾಗಾಗಿ ಒಂದು ವೈಟ್ ಶೀಟ್ ಅನ್ನ ತಗೊಳ್ಳಿ. ವೈಟ್ ಶೀಟ್ ಅಲ್ಲಿ ನಿಮ್ಮ ಒಂದು ಕನಸನ್ನ ನೀವು ಬರೆಯೋ ಮುಂಚೆ ವೈಟ್ ಶೀಟ್ ಮೇಲ್ಗಡೆಗೆ ಇನ್ಫಿನಿಟಿ ಸಿಂಬಲ್ ಅನ್ನ ಬರೀರಿ. ಇನ್ಫಿನಿಟಿ ಅಂತಂದ್ರೆ ಏನು, ಅದನ್ನ ಉಲ್ಟಾ ಮಾಡಿ ನೋಡಿದ್ರೆ 8 ಅನ್ನುವಂಥದ್ದು 888 ಪೋರ್ಟಲ್ ಬಂದಿರೋದ್ರಲ್ಲಿ ನಮಗೆ ಇನ್ಫಿನಿಟಿ ಸಿಂಬಲ್ ಸಹ ಕಾಣಿಸ್ತಾ ಇದೆ. ನಮ್ಮ ಒಂದು ಆಸೆ, ಆಕಾಂಕ್ಷೆ, ಧ್ಯೇಯ, ಗುರಿ ಯಾವುದೇ ಮಾಡಿದ್ರು ಅನ್ಲಿಮಿಟೆಡ್ ಆಗಿ ನಾವು ಇದನ್ನ ವಿಶ್ ಮಾಡಬಹುದು. ಹಾಗಾಗಿ ಒಂದು ವೈಟ್ ಶೀಟ್ ತಗೊಳ್ಳಿ, ಮೇಲ್ಗಡೆಗೆ ಇನ್ಫಿನಿಟಿ ಸಿಂಬಲ್ ಹಾಕಿ. ಹಾಗಾದ್ರೆ ನೀವು ಕೇಳ್ತೀರಿ ಯಾವ್ದ್ರಲ್ಲಿ ನಾವು ಬರಿಬೇಕು? ಗ್ರೀನ್ ಕಲರ್ ಅಲ್ಲಿ ಬರೀರಿ. ಬಹಳ ಬೇಗ ನಿಮ್ಮ ಒಂದು ಕನೆಕ್ಟ್ ಆಗ್ತೀರಿ. ಇದು ಇಲ್ಲ ನಿಮ್ಮ ಹತ್ರ ಅಂದ್ರೆ ಮಾತ್ರ ಆರೆಂಜ್ ಕಲರ್ ಅಲ್ಲಿ ಬರೀರಿ. ಇದು ಎರಡೇ ನೀವು ಮಾಡಬೇಕಾಗಿರುವಂಥದ್ದು. ನೋಡಿ, ಆರೆಂಜ್ ಕಲರ್ ಅಲ್ಲಿ ಬರೀರಿ. ಇದು ಸಿಕ್ಕಿಲ್ಲ ಅಂದ್ರೆ ಗ್ರೀನ್ ಸಿಕ್ಕಿಲ್ಲ ಅಂದ್ರೆ ಆರೆಂಜ್, ಎರಡು ಸಿಕ್ಕಿಲ್ವಾ ಬ್ಲೂ ಕಲರ್ ಅಲ್ಲಿ ಬರೀರಿ. ಸೊ ಯಾರು ತಲೆನೇ ಕೆಡಿಸ್ಕೋಬೇಡಿ. ಹಾಗಾಗಿ ಇದನ್ನ ನೀವು ಮೆಥಡ್ ನಂಬರ್ 1 ಅಲ್ಲಿ ಒಂದೇ ವಿಶ್, ಇದರಲ್ಲಿ ವೈಟ್ ಶೀಟ್ ಅಲ್ಲಿ ಇನ್ಫಿನಿಟಿ ಸಿಂಬಲ್ ಬರೀತಾ ಇದ್ದೀರಿ. ಹಾಗೆ ಆ ಒಂದು ನಿಮ್ಮ ವಿಶ್ ಅನ್ನ 8 ಟೈಮ್ಸ್ ಬರೀತೀರಿ. 8 ಟೈಮ್ಸ್ ಬರೀತೀರಿ. ವಿಶ್ ಬರಿಬೇಕಾದ್ರೆ ಸಂಪೂರ್ಣವಾಗಿ ಪಾಸಿಟಿವ್ ಆಗಿ ಈ ವಿಶ್ ನನಗೆ ಬಂದಿದೆ, ಆಗಿದೆ, ದಕ್ಕಿದೆ, ಸಿಕ್ಕಿದೆ, ಪಡ್ಕೊಂಡಿದ್ದೀನಿ ಅನ್ನುವಂಥ ಒಂದು ಮನೋಭಾವನೆ ನಿಮ್ಮಲ್ಲಿ ಡೆವಲಪ್ ಮಾಡ್ಕೋಬೇಕು. ನೀವು ಏನು ಡ್ರೀಮ್ ಇಟ್ಕೊಂಡಿದ್ದೀರಲ್ಲ, ಅದು ಕಣ್ಣು ಮುಚ್ಕೊಂಡು ನೋಡಿದ್ರೆ ಅದನ್ನ ನೀವು 2 ಉಬ್ಬುಗಳ ಮಧ್ಯೆ ನೀವು ಅದನ್ನ ವಿಜುವಲೈಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮದು ಒಂದು ಜಾಬ್ ಇದೆ ಅಂತ ತಿಳ್ಕೊಡಿ. ಒಂದು ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಿ. ನೀವು ಅಪ್ಲಿಕೇಶನ್ ಹಾಕಿರೋದು, ಜಾಬ್ ಸಿಕ್ಕಿದೆ, ನೀವು ಜಾಬಿಗೆ ಹೋಗ್ತಾ ಇದ್ದೀರಿ. ನಿಮ್ಮ ಕೊಲೀಗ್ಸು, ಸಬಾರ್ಡಿನೇಟ್ಸ್ಗಳ ಜೊತೆನಲ್ಲಿ ಹ್ಯಾಪಿಯಾಗಿದ್ದೀರಿ. ನೀವು ಯಾವುದಾದ್ರೂ ಡಿಪಾರ್ಟ್ಮೆಂಟ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಯೂನಿಫಾರ್ಮ್ ಇತ್ತು ಅಂದರೆ ಆ ಯೂನಿಫಾರ್ಮ್ ಹಾಕ್ಕೊಳ್ತಾ ಇದ್ದೀರಿ. ಎಲ್ಲ ನೀವು ಕೆಲಸ ಮಾಡ್ತಾ ಇದ್ದೀರಿ, ಖುಷಿಯಿಂದ ಇದ್ದೀರಿ. ಮಂತ್ಲಿಯ ನೀವು ಸ್ಯಾಲ್ರಿ ತಗೊಳ್ತಾ ಇದ್ದೀರಿ. ಈ ಥರದ್ದೆಲ್ಲ ನೀವು ಅಂದ್ಕೊಂಡು ಎಸ್ ಥ್ಯಾಂಕ್ ಯು ಯೂನಿವರ್ಸ್, ಗ್ರಾಟಿಟ್ಯೂಡ್, ನಂದು ವಿಶು ಫುಲ್ಫಿಲ್ ಆಗಿದೆ ಅಂತ ಹೇಳಿ ನೀವು ನಿಮ್ಮ ಮನೆ ದೇವರು, ಇಷ್ಟ ದೇವರು, ಕುಲದೈವ ಮತ್ತು ಯೂನಿವರ್ಸ್ ಎಲ್ಲರಿಗೂ ಯಾರ್ಯಾರು ಗುರುಗಳಿದ್ದಾರೋ ಇವರಿಗೆಲ್ಲ ಒಂದು ಗ್ರಾಟಿಟ್ಯೂಡ್ ಹೇಳ್ತಾ ಎಸ್ ನಂದು ವಿಶು ಫುಲ್ಫಿಲ್ ಆಗಿದೆ, ಅದಕ್ಕೋಸ್ಕರ ನಾನು ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದೀನಿ ಅಂತೇಳಿ ನೀವು ಮಾಡಿಕೊಂಡು ಆ ಒಂದೇ ವಿಷನ್ನ 8 ಸಾರಿ ಒಂದು ಪೇಪರಲ್ಲಿ ಬರೀರಿ. ಓಕೆ, ಇದನ್ನ ಯಾವತ್ತು ಬರಿಬೇಕು? ಆಗಸ್ಟ್ 8ನೇ ತಾರೀಕು ನೀವು ಇದನ್ನ ಬರ್ಕೊಳ್ತೀರಿ. ಬರ್ಕೊಂಡು ಏನ್ ಮಾಡಬೇಕು? ಸರಿಯಾಗಿ 8 ಗಂಟೆಗೆ, ಬೆಳಿಗ್ಗೆ 8 ಗಂಟೆಗೆ ನೀವು ಧ್ಯಾನಾವಸ್ಥೆಯಲ್ಲಿ, ಅಂದ್ರೆ ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳಿ. 1-2 ಸಾರಿ ಉಸಿರಾಟ ಕಡೆ ಗಮನ ಕೊಡಿ. ನಂತರ ನೀವೇನ್ ಮಾಡಬೇಕು ಅಂದ್ರೆ ಆರೋಗ್ಯಕರವಾದ ಮನಸ್ಥಿತಿಯನ್ನ ಇಟ್ಕೊಂಡು ಸಮಾಧಾನವಾಗಿ ಶಾಂತಿಯುತವಾಗಿ ನಮ್ಮ ವಿಷನ್ನ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಯೂನಿವರ್ಸಿಗೆ ಸರಿಯಾಗಿ 8 ಗಂಟೆಗೆ ನೀವು ಇದನ್ನ ವಿಷನ್ನ ನೀವು ಯೂನಿವರ್ಸಿಗೆ ಕಳಿಸ್ತಾ ಇದ್ದೀನಿ. ಅಂದ್ರೆ ಅರ್ಥ ಏನು? ಭಗವಂತ ನಿನ್ನ ಪಾದಕ್ಕೆ ಹಾಕ್ತಾ ಇದ್ದೀನಿ ಅನ್ನೋದೇ ಯೂನಿವರ್ಸಿಗೆ ಕಳಿಸ್ತಾ ಇದ್ದೀನಿ ಅನ್ನುವಂಥ ಅರ್ಥ ಅಷ್ಟೇ, ಬೇರೆ ಇಲ್ಲಿ ಏನೂ ಇಲ್ಲ. ಸೊ ಹಾಗೆ ಕೊಟ್ಬಿಟ್ಟು ಯೂನಿವರ್ಸಿಗೆ ಕಳಿಸ್ಬಿಟ್ಟು, ಅಂದ್ರೆ ಭಗವಂತನ ಪಾದಕ್ಕೆ ಹಾಕಿ ಎಸ್ ನಂದು ವಿಶ್ ಸಕ್ಸಸ್ ಆಗಿದೆ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಡಿ. ಬರೋದು ಮನೆಯವರ ಹತ್ರ ಎಲ್ಲ ನಾನು ಈ ವಿಶ್ ಮಾಡಿದ್ದೀನಿ, ನೋಡೋಣ ಆಗುತ್ತೋ ಇಲ್ವೋ, ವಿಡಿಯೋದಲ್ಲಿ ಹೇಳಿದ್ದಾರೆ, ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ ಕೇಳೋದು ಆಗುತ್ತೋ ಇಲ್ಲೋ ನೋಡೋಣ, ಇದು ಯಾವುದು ಮಾಡಕ್ಕೆ ಹೋಗ್ಬಿಡಿ. ನೀವೇನು ವಿಶ್ ಮಾಡಿದ್ದೀರಿ ಅದು ನಿಮಗೆ ಮಾತ್ರ ಗೊತ್ತಿರಬೇಕು. ಇದು ಈ ಒಂದು ಮೆಥಡನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಸೆಕೆಂಡ್ ಮೆಥಡಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮದು
8 ವಿಶಸ್ನ ಸೇಮ್ ವೈಟ್ ಶೀಟ್ ತಗೊಳ್ತೀರಿ, ಒಂದು ಇನ್ಫಿನಿಟಿ ಸಿಂಬಲ್ ಅನ್ನ ಬರೀರಿ ದೊಡ್ಡದಾಗಿ, ಅಗೇನ್ ಗ್ರೀನ್ ಕಲರ್ ಆರ್ ಆರೆಂಜ್ ಕಲರ್, ಎರಡು ಇಲ್ವಾ ಬ್ಲೂ ಕಲರ್ ಅಲ್ಲಿ ಬರೀತೀರಿ. 8 ವಿಶ್ಗಳನ್ನ ಬರೀರಿ. ಮನುಷ್ಯ ಅಂದಮೇಲೆ ನಮ್ಮ ಜೀವನ, ನಮ್ಮ ಬದುಕು, ನಮ್ಮ ಆಸೆ ಆಕಾಂಕ್ಷೆಗಳು ಸಾವಿರಾರು ಇರುತ್ತೆ. ಸೊ ಅಂಥದ್ರಲ್ಲಿ ನಮಗೆ ಇದು ಅವಕಾಶ ಸಿಕ್ಕಾಗ, 8 ವಿಶ್ಗಳು ಬರೆಯುವಂಥ ಅವಕಾಶ ಸಿಕ್ಕಾಗ ಈ 8 ವಿಷನ್ನ ನೀವು ಪೇಪರ್ ಮೇಲೆ ಬರಿತಾ, ವೈಟ್ ಶೀಟಲ್ಲಿ ಬರಿತಾ ನಿಮ್ಮ 8 ವಿಶ್ಗಳನ್ನ ಹಾಗೇ ನೀವು ಇಂಟೆನ್ಷನ್ ಇಟ್ಕೊಂಡು ವಿಜುವಲೈಸ್ ಮಾಡಿಕೊಂಡು ಈ 8 ವಿಶ್ ನಂದು ಸಕ್ಸಸ್ ಆಗಿದೆ ಅಂತ ಹೇಳಿ ಸರಿಯಾಗಿ 8 ಗಂಟೆಗೆ ನೀವು ನಿಮ್ಮ ವಿಶ್ನ ನೀವು ಭಗವಂತನ ಪಾದಕ್ಕೆ ಕಳಿಸ್ತಾ ಇದ್ದೀನಿ, ಅಂದರೆ ಯೂನಿವರ್ಸಿಗೆ ಸೆಂಡ್ ಮಾಡ್ತಾ ಇದ್ದೀನಿ, ನಂದು ವಿಶ್ಗಳು 8 ವಿಶ್ಗಳು ಸಕ್ಸಸ್ ಆಗಿದೆ ಅಂತ ಹೇಳಿ ವಿಶ್ ಮಾಡ್ಕೊಳ್ಳಿ. ಓಕೆ, 3ನೇ ಮೆಥಡ್ ಹೇಳ್ತಾ ಇದ್ದೀನಿ. 3ನೇ ಮೆಥಡ್ ಏನು, ನಂದು ವಿಡಿಯೋ ಸಿಕ್ತು, ನೀವು ಮನಸ್ಸಿನಲ್ಲಿ ಅನ್ಕೊಂಡ್ರಿ, ನಿಮ್ಗೆ ಇವಾಗ ಕನ್ಫ್ಯೂಷನ್ ಆಗುತ್ತೆ. ಒಂದು ವಿಶ್ ಅಂದ್ರಿ ಒಂದು ಮಾಡ್ಕೋಬಹುದು, ಇನ್ನೊಂದರಲ್ಲಿ 8 ವಿಶಸ್ ಅಂತ ಹೇಳಿದಿರಿ. 8 ವಿಶ್ ಬರಿಬೇಕಾ, 2 ಇದ್ರೆ ಬರಿಬಾರ್ದಾ, 3 ಇದ್ರೆ ಬರಿಬಾರ್ದಾ ಅಂತ ಆ ಥರ ಏನೂ ಇಲ್ಲ. ನಿಮ್ದು ಎಷ್ಟು ವಿಶಸ್ ಇದ್ರೂ ಬರಿಬೋದು. ಆದರೆ ಇದು 8 ಲೈನ್ ಗೇಟ್ ಪೋರ್ಟಲ್ ಆಗಿರೋದ್ರಿಂದ 8 ಅನ್ನುವಂಥದ್ದು ನಮ್ಮನ್ನ ಫಾಲೋ ಮಾಡ್ತದೆ. ನಿಮಗೆ ನಿಜವಾಗ್ಲೂ ಗೊತ್ತಿದೆಯಾ, 8ನೇ ತಾರೀಕು ಕೂಡ ಶನಿವಾರ ಬಂದಿದೆ. ಶನಿಯ ನಂಬರ್ ಕೂಡ, ಶನಿ ಮಹಾತ್ಮನ ನಂಬರ್ ಕೂಡ 8. ಇದನ್ನ ಮರಿಬೇಡಿ. ಈ ಸಾರಿ ಬಂದಿರೋಂಥ ಡೇಟು ತುಂಬಾ ಪವರ್ಫುಲ್ ಆಗಿ ಬಂದಿದೆ. ಹಾಗಾಗಿ ಭಗವಂತ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ 8 ವಿಶ್ ಮಾಡ್ಕೊಳ್ಳಿ ಅಂತಾನೆ ನಾನು ಇಲ್ಲಿ ಹೇಳ್ತೀನಿ. ಇದು ಒಂದಾದ್ರೆ, ಇನ್ನು ನೆಕ್ಸ್ಟ್ ಮೆಥಡ್ ಅಲ್ಲಿ ನೀವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಇವಾಗ ನೀವು ನಿಮ್ಮ ವಿಶ್ ಅನ್ನ ರೆಡಿ ಮಾಡ್ಕೊಂಡಿದ್ದೀರಿ, ಮಾಡಿಕೊಂಡು ಕಣ್ಣು ಮುಚ್ಚಿ ಸರಿಯಾಗಿ ಇಲ್ಲಿ ಆಗಸ್ಟ್ 8ನೇ ತಾರೀಕು ನಮಗೆ 2 ತುಂಬಾ ಪವರ್ಫುಲ್ ಆಗಿರುವಂತ ಸಮಯ ಸಿಗ್ತಾ ಇದೆ. ಬೆಳಿಗ್ಗೆ 8 ಗಂಟೆಗೆ ಅಥವಾ ಮಿಸ್ ಆದ್ರೆ ರಾತ್ರಿ 8 ಗಂಟೆಗೆ. ಸೊ ನೀವೇನ್ ಮಾಡ್ತೀರಿ, ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ಕಣ್ಣು ಮುಚ್ಕೊಂಡು ನಿಮ್ಮ ವಿಶ್ನೆಲ್ಲ ವಿಜುವಲೈಸ್ ಮಾಡಿ. 8 ನಿಮಿಷ ಬರುತ್ತೆ ನೋಡಿ, 8 ಗಂಟೆ 8 ನಿಮಿಷ. 8 ನಿಮಿಷಕ್ಕೆ ಭಗವಂತ ಎಲ್ಲದನ್ನು ನಿನ್ನ ಪಾದಕ್ಕೆ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳಿ ಬಿಟ್ಬಿಡಿ. ಗೊತ್ತಾಗ್ತಾ ಇದೆಯಲ್ವಾ? ಅದೇ ರೀತಿ ರಾತ್ರಿ 8 ಗಂಟೆಗೆ ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡಿ. 8 ನಿಮಿಷ ಆಗುತ್ತಲ್ವಾ, 8 ಗಂಟೆ 8 ನಿಮಿಷ, ಆವಾಗ ಭಗವಂತ ನಿನ್ನ ಪಾದಕ್ಕೆ ಹಾಕ್ತಾ ಇದ್ದೀನಿ ಅಂತೇಳಿ ಬಿಟ್ಬಿಡಿ. ತುಂಬಾ ತರ ಮೆಥಡ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಸರಿಯಾಗಿ ವಿಡಿಯೋನ ಮತ್ತೆ ಹಿಂದಕ್ಕೆ ಹೋಗಿ ನಾನು ಏನು ಹೇಳಿದ್ದೀನಿ ಅನ್ನೋದನ್ನ ಮಿಸ್ ಮಾಡದೆ ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸ್ಕೊಳ್ಳಿ. ಹಾಗೆ ಈಗ ಮತ್ತೊಂದು ಡೌಟ್ ಬರುತ್ತೆ, ನಿಮ್ಮ ವಿಡಿಯೋ ಲೇಟಾಗಿ ಸಿಕ್ತು, ನಾವು ಇವಾಗ ನೋಡಿದ್ವಿ, ಏನು ಮಾಡೋದು ಅಂತ. ತೊಂದರೆ ಇಲ್ಲ. 12ನೇ ತಾರೀಕು ಮುಂದಿನ ತಿಂಗಳು ಆಗಸ್ಟ್ 12ನೇ ತಾರೀಕು, ಇದು ಜುಲೈ 28ಕ್ಕೆ ಸ್ಟಾರ್ಟ್ ಆಗಿತ್ತಲ್ಲ, ಹಾಗಾಗಿ ಹೇಳ್ತಾ ಇರೋದು. ಜುಲೈ 28ನೇ ತಾರೀಕಿಂದ ಆಗಸ್ಟ್ 12ನೇ ತಾರೀಕುವರೆಗೂ ನಿಮಗೆ ಸಮಯ ಸಿಗುತ್ತೆ. ಇಲ್ಲಿ 888 ಅನ್ನುವಂಥದ್ದು ಪೀಕ್ ಅಲ್ಲಿರೋದ್ರಿಂದ ಇದನ್ನ ಲಯನ್ ಗೇಟ್ ಪೋರ್ಟಲ್ ಅಂತ ನಾವು ಹೇಳೋ ಅಂಥದ್ದು, ಅಂದ್ರೆ ಪೀಕ್ ಆಗಿರುವಂಥದ್ದು. ಅಲ್ಲಿವರೆಗೂ ನಿಮಗೆ ಪೋರ್ಟಲ್ ಓಪನ್ ಆಗಿರುತ್ತೆ 12ನೇ ತಾರೀಕುವರೆಗೂ. ನೀವು 8ನೇ ತಾರೀಕು ಆದ ನಂತರ ವಿಡಿಯೋ ಸಿಕ್ಕ ಮೇಲೂ ಕೂಡ 9ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು, 12ನೇ ತಾರೀಕು ನೀವು ನಿಮ್ಮ ವಿಶ್ನ ಬೆಳಿಗ್ಗೆ 8 ಗಂಟೆ ತಪ್ಪಿದ್ರೆ ರಾತ್ರಿ 8 ಗಂಟೆನಲ್ಲಿ ನಿಮ್ಮ ವಿಶ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬಹುದು. ಅಲ್ಲಿವರೆಗೂ ಆಗಸ್ಟ್ 12ನೇ ತಾರೀಕುವರೆಗೂ ನಿಮಗೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮತ್ತೊಂದು ಮೆಥಡ್ ಹೇಳ್ತಾ ಇದ್ದೀನಿ. ವೈಟ್ ಶೀಟ್ ತಗೊಳ್ತೀರಿ, ಇನ್ಫಿನಿಟಿ ಸಿಂಬಲ್ ಅನ್ನ ಹಾಕ್ತೀರಿ, ನಿಮ್ಮ ವಿಶ್ನ ಬರಿತೀರಿ, ಮ್ಯಾನಿಫೆಸ್ಟ್ ಮಾಡ್ತೀರಿ. ಅದನ್ನ ನಿಮ್ಮ ಪಿಲ್ಲೋ ಕೆಳಗಡೆಗೆ ಇಟ್ಕೊಂಡು ಆಗಸ್ಟ್ 12ನೇ ತಾರೀಕುವರೆಗೂ ಅದು ಹಾಗೆ ಇಟ್ಕೊಳ್ಳಿ. ದಿನ ರಾತ್ರಿ ಮಲಗುವಾಗ ರಾತ್ರಿ 8 ಗಂಟೆಗಂತೂ ಯಾರೂ ಮಲಗಲ್ಲ, ಅದಕ್ಕೋಸ್ಕರ 8 ಗಂಟೆ ಸರಿಯಾಗಿ ನೀವು ಆ ವಿಶ್ ಅನ್ನ ಮಾಡ್ಕೊಳ್ಳಿ. ನೀವು ಪಿಲ್ಲೋ ಕೆಳಗಡೆ ಇಟ್ಟಿರೋದು 12ನೇ ತಾರೀಕುವರೆಗೂ ಹಾಗೆ ಇರಲಿ. ದಿನ ರಾತ್ರಿ 8 ಗಂಟೆಗೆ ಆ ವಿಶ್ ಅನ್ನ ಮಾಡುವಂತ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ 12ನೇ ತಾರೀಕು ಆದ ನಂತರ ಬರ್ದಿರೋ ಅಂತ ಶೀಟ್ ಅನ್ನ ಬರ್ನ್ ಮಾಡಿ ಯೂನಿವರ್ಸಿಗೆ ಬ್ಲೋ ಮಾಡಿ. ಯಾವುದೇ ನೀವು ವಿಶ್ ಮಾಡಿದ್ರು ಕೂಡ ವೈಟ್ ಶೀಟ್ ಅಲ್ಲಿ ಬರ್ದಿಟ್ಕೊಂಡಿರೋದನ್ನ ಬರ್ನ್ ಮಾಡಿ ನೀವು ಯೂನಿವರ್ಸಿಗೆ ಕಳಿಸಿ. 8ನೇ ತಾರೀಕಿನೇ ರಾತ್ರಿ ವಿಶ್ ಆದ್ಮೇಲೆ ಬರ್ನ್ ಮಾಡಿ ನೀವು ಕಳಿಸ್ಬೋದು.
ಯಾರೆಲ್ಲ ಕ್ಯಾರಿ ಮಾಡ್ತಾ ಇದ್ದೀರಿ 12ನೇ ತಾರೀಕುವರೆಗೂ, 12ನೇ ತಾರೀಕು ಆದ ನಂತರ ಬರ್ನ್ ಮಾಡಿ ಆ ಆ್ಯಶಸ್ನ ಯೂನಿವರ್ಸಿಗೆ ಕಳಿಸ್ಬೋದು. ನೋಡಿ, ಇಲ್ಲಿ ಮೇನ್ ಆಗಿ ನಾನು ಹೇಳುವಂಥದ್ದು ನಿಮ್ಮ ಐ ಆಮ್ ಹೆಲ್ದಿ ಅಂತ, ನನ್ನ ಆರೋಗ್ಯ ಸುಧಾರಿಸಿದೆ, ಈ ಥರ ನೀವು ಆರೋಗ್ಯಕರವಾದದ್ದನ್ನು ಕೂಡ ನೀವು ಬರ್ಕೋಬೋದು. ಮಾನಸಿಕವಾಗಿ ನಾನು ಸದೃಢಳಾಗಿದ್ದೇನೆ, ನನ್ನ ಮೆಂಟಲ್ ಇಶ್ಯೂಸ್ ಯಾವುದೂ ಇಲ್ಲ. ಆಮೇಲೆ ಇದೆಲ್ಲ ಇರುತ್ತೆ ನೋಡಿ, ತುಂಬ ಜನಕ್ಕೆ ಡಿಪ್ರೆಷನ್ಸ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಆಮೇಲೆ ಮಾತೆತ್ತಿದ್ರೆ ಲೋನ್ಲಿನೆಸ್ ಇರುತ್ತೆ, ಓವರ್ ಎಮೋಷನ್ಸ್ಗಳು ಬ್ಲಾಕೇಜಸ್ ಇರುತ್ತೆ, ಸೈಕಲಾಜಿಕಲ್ ಬ್ಲಾಕೇಜಸ್ಗಳಿರುತ್ತೆ. ಎಲ್ಲರಿಗೂ ಅವತ್ತಿನ ದಿನ ಒಂದು ಅವಕಾಶ ಬಂದಿದೆ. ಇನ್ನು ಫಿನಾನ್ಷಿಯಲಿ ಯಾರಿಗಾದರೂ ಹರ್ಡಲ್ಸ್ ಇತ್ತು ಅಂದರೆ ನಾನು ನನ್ನ ಆರ್ಥಿಕ ಪರಿಸ್ಥಿತಿ ನಂದು ಸುಧಾರಣೆಗೊಂಡಿದೆ ಅಂತಾನೆ ನೀವು ಬರಿಬೋದು. ಯಾವುದೇ ಥರದ ವಿಷು, ಜಾಬ್ ಸಿಗ್ಬೇಕಾ, ಮನೆ ಕಟ್ಟಬೇಕಾ, ಮದುವೆ ಆಗಬೇಕಾ, ಮಕ್ಕಳಾಗಬೇಕಾ, ಪ್ರಮೋಷನ್ ಸಿಗ್ಬೇಕಾ, ಕಾಲೇಜು ಜಾಬು, ಅಡ್ಮಿಷನ್ನು, ಕರಿಯರು, ಏನು ಬೇಕಾದರೂ ನಾವು ಬರ್ಕೊಳ್ಬೋದು. ಆರೋಗ್ಯಕರವಾಗಿರುವಂಥದ್ದನ್ನು ಬರ್ಕೊಳ್ಬಹುದು. ಹಾಗೆ ನಿಮ್ಮದು ಇದು ಯಾವುದೂ ಇಲ್ಲ, ನಾನು ತುಂಬ ಚೆನ್ನಾಗಿದ್ದೀನಿ ಅಂದರೆ ನನ್ನ ಸ್ಪಿರಿಚುವಲ್ ಡೆವಲಪ್ಮೆಂಟ್ಸ್ಗಳು ಆಗಲಿ, ನನ್ನ ಲೈಫಲ್ಲಿ ಒಳ್ಳೆ ನಾನು ವಿದ್ಯೆಗಳನ್ನು ಕಲಿಯುವಂಥದ್ದಾಗಲಿ, ಒಳ್ಳೆ ಗುರುಸ್ನ ನಾನು ಮೀಟ್ ಆಗಲಿ, ನನ್ನ ಒಂದು ಜ್ಞಾನ ವೃದ್ಧಿ ಆಗಲಿ ಅಂತಲೂ ಮಾಡ್ಕೊಳ್ಳಿ. ಸೊ ಸ್ಟೂಡೆಂಟ್ಸ್ಗಳಿಗೆ ನಾನು ಓದೋ ಅಂಥ ಮೆಮೊರಿ ಪವರು, ಕಾನ್ಸಂಟ್ರೇಷನ್ನು, ಕಾನ್ಫಿಡೆನ್ಸ್ ಲೆವೆಲ್ಲು ಎಲ್ಲ ವೃದ್ಧಿಯಾಗಿದೆ ಅಂತೇಳಿ ಮಕ್ಕಳ ಹತ್ರ ಮಾಡಿಸಿ. ಎಷ್ಟು ಮಾಡ್ಬೋದು ಗೊತ್ತಾ ನೀವು? ತುಂಬ ಥರದಕ್ಕೆ ಮಾಡ್ಬೋದು. ಇದು ಜೀವನ ಬದುಕು, ಇದು ಆಸೆ, ಆಕಾಂಕ್ಷೆ, ಕನಸು, ಗುರಿ, ಧ್ಯೇಯ ಇದು ಯಾವುದೂ ಇಲ್ಲದೆ ಇರುವಂಥ ಜೀವನ ಯಾರ್ದು ಇರೋದಿಲ್ಲ. ಎಲ್ಲರಿಗೂ ಅವ್ರದೇ ಆದ ಒಂದು ಇದಿರುತ್ತೆ. ಸೊ ಹಾಗಾಗಿ ನಿಮ್ಮ ಕನಸು, ಆಸೆ, ಆಕಾಂಕ್ಷೆಗಳನ್ನು ನೀವು, ನಾನು ಹೇಳಿದೆ ಅಲ್ವಾ, 888 ಅಂದರೆ ಉಲ್ಟಾ ಮಾಡಿದ್ರೆ ಇನ್ಫಿನಿಟಿ ಸಿಂಬಲ್, ಅನ್ಲಿಮಿಟೆಡ್. ನಿಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಒಂದು ಸಾರಿ ಯೂನಿವರ್ಸ್ ಕಡೆ ನೋಡಿ, ಹ್ಯೂಜ್. ನೀವು ಎಷ್ಟು ಕೇಳ್ತೀರಿ, ಎಷ್ಟು ಬಿಡ್ತೀರಿ, ಕೇಳುವಂಥ ಮನಸ್ಥಿತಿ ನಿಮ್ಮದು ಸರಿಯಾಗಿರಬೇಕು, ಆತ್ಮ ಸಮರ್ಪಣೆಯಾಗಿರಬೇಕು, ಸರೆಂಡರ್ನೆಸ್ ಇರಬೇಕು, ಟ್ರಸ್ಟ್ ಇರಬೇಕು. ನಿಮ್ಮದು ಟ್ರಸ್ಟ್ ಇಶ್ಯೂಸ್ ಇದ್ದರೆ ಖಂಡಿತ ಮಾಡಬೇಡಿ, ವರ್ಕ್ ಆಗೋದಿಲ್ಲ ಅಂತಾನೆ ಹೇಳ್ತೀನಿ. ಯಾವುದನ್ನ ಮನಸ್ಸಿಟ್ಟು, ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ಮಾಡ್ತಿರೋ ನಿಮ್ಮದು ವಿಶ್ವ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ, ಇಂಥ ಒಂದು 888 ತುಂಬ ಪವರ್ಫುಲ್ ಆಗಿರುವಂಥ ಸ್ಪಿರಿಚುವಲ್ ಈವೆಂಟ್ ನಡೀತಾ ಇದೆ. ಸೊ ಈ ಒಂದು ಈವೆಂಟನ್ನು ಮಿಸ್ ಮಾಡದೆ ನೋಡ್ಕೊಳ್ಳಿ. ನೀವು ಖಗೋಳ ವಿದ್ಯಮಾನ ಹಾಗೂ ಆಧ್ಯಾತ್ಮಿಕವಾಗಿ ಬಹಳ ಶಕ್ತಿಶಾಲಿಯಾದಂತಹ ಸಮಯ ಅಂತಾನೆ ಇದನ್ನ ನಂಬಲಾಗಿದೆ ಅಂತಾನೆ ಹೇಳ್ತಾರೆ ಎಲ್ಲರೂ. ಹಾಗಾಗಿ ನೀವು ಇದನ್ನ ಮಿಸ್ ಮಾಡ್ಕೊಳ್ಳೇಬೇಡಿ ಅಂತ ಹೇಳ್ತೀನಿ. ಓಕೆ, ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಗಳಿದ್ರೆ ಕಮೆಂಟ್ ಮುಖಾಂತರ ಕೇಳಿ ಅಂತ ಹೇಳ್ತಾ, ಆವಾಗಲೇ ನಾನು ಏನು ಹೇಳಿದೆ, ಹೈಪ್ ಕೊಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು, ಸಾಕಷ್ಟು ಜನರಿಗೆ ನನ್ನ ವಿಡಿಯೋನ ಶೇರ್ ಮಾಡಬೇಕು ಅಂತ ಹೇಳ್ತಾ, 888 ಲೈನ್ ಗೇಟ್ ಪೋರ್ಟಲ್ ಮಿಸ್ ಮಾಡಬೇಡಿ. ನಮಸ್ಕಾರ.